ಯಾರು ನಿಜವಾದ ಬಡವರ ಕಾರ್ಡ್ಗಳ ರದ್ದಾಗಿದ್ದಾವೋ ಅವ್ರು ಹೋಗಿ ತಹಶೀಲ್ದಾರ್ರಿಗೆ ಅರ್ಜಿ ಕೊಡ್ಬೇಕಂತೆ. ಸ್ವಾಮಿ, ಜನರು ದುಡ್ಕೊಂಡು ತಿನ್ನಕ್ಕಾರು ಬಿಡ್ರಿ, ಅವ್ರ ಪಾಡ್ದವ್ರು ದುಡ್ಕೊಂಡು ತಿಂತಾ ಇದ್ದಾರೆ, ಅದಕ್ಕಾರು ಬಿಡಿ ಹೋಗ್ಲಿ. ರೈತರ ಕೃಷಿ ಮಾಡ್ಕೊಂಡು ಕಷ್ಟನೋ ಸುಖನೋ ಬಂತ ಬೆಳೆ ಬರ್ಲಿಲ್ವಾ ಬೆಳೆ ಮಾಡ್ಕೊಂಡಿದ್ರು, ಏಕಾಏಕಿ ಅವರ ಪಹಣಿಯಲ್ಲಿ ವಕ್ಫ್ ಹೆಸರು ಬರುತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ನಾವು ನೋಡ್ಕೊತೀವಿ. ತಿಂದಿದ್ದಲ್ಲ ಉಂಡಿದ್ದಲ್ಲ ಅವ್ರ ಜಮೀನಿಗೆ ವಕ್ಫ್ ಹೆಸರು ಹಾಕಿ ಆಮೇಲೆ ಟೆನ್ಷನ್ ಮಾಡ್ಕೋಬೇಡಿ, ನಾವು ಡಿಲೀಟ್ ಮಾಡ್ತೀವಿ. ಈಗ ಇದನ್ನ ರದ್ದು ಮಾಡಿ ಮತ್ತೆ ವಾಪಸ್ ಹೋಗಿ ತಹಶೀಲ್ದಾರ್ ಹತ್ರ ಅರ್ಜಿ ಹಾಕಿ. ರೈತರ ಜಮೀನುಗಳಿಗೆ ವಕ್ಫ್ ಬೋರ್ಡ್ ಹೆಸರು ಬಂದಿದ್ರೆ ಅವರು ತಮ್ಮ ದಾಖಲೆ ಹಿಡ್ಕೊಂಡು ವಕ್ಫ್ ಟ್ರಿಬ್ಯುನಲ್ಗೆ ಹೋಗ್ಬೇಕಂತೆ. ಇಲ್ಲಿ ರೇಷನ್ ಕಾರ್ಡ್ ರದ್ದಾಗಿದ್ರೆ ಅರ್ಜಿ ಹಿಡ್ಕೊಂಡು ತಹಶೀಲ್ದಾರ್ ಹತ್ರ ಹೋಗ್ಬೇಕಂತೆ. ಜನ ದುಡ್ಕೊಂಡು ತಿನ್ನೋದು ಯಾವಾಗ? ಇದನ್ನೇ ಮಾಡ್ಕೊಂಡಿರೋದ? ಯಾರು ನಿಮ್ಮ ಮನೆಗೆ ಬರಲಿಲ್ಲ 2000 ದುಡ್ಡು ಕೊಡಿ, ಬಸ್ನಲ್ಲಿ ಉಚಿತವಾಗಿ ಹೆಣ್ಮಕ್ಳಿಗೆ ಓಡಾಡೋದಕ್ಕೆ ಅವಕಾಶ ಕೊಡಿ, ಕರೆಂಟ್ ಬಿಲ್ 200 ಯೂನಿಟ್ ತನಕ ಫ್ರೀ ಕೊಡಿ ಅಂತ ಯಾರು ಬಂದಿರಲಿಲ್ಲ. ಇದನ್ನೆಲ್ಲ ಕೊಡ್ತೀವಿ ಅಂದವ್ರು ನೀವು. ಕೊಟ್ಟ ನಂತರ ಅದು ಭಾರ ಆಗ್ತಿದೆ